ಫ್ರೆಂಡ್ಸ್, ಎಲ್ಲರದ್ದು ಊಟ ಆಯಿತಾ? ಹೇಗಿದ್ದೀರಾ? ಫಸ್ಟು ನನ್ನ ಚಾನಲ್ ನೋಡೋರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಸಿಂಪಲ್ ಆದ ಪಲ್ಯ, ಸೀಮೆ ಬದನೆಕಾಯಿ ಮತ್ತು ಕಡಲೆಬೇಳೆ ಹಾಕಿ ಒಂದು ಸಿಂಪಲ್ ಪಲ್ಯ ಮಾಡೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ನಾನು ಪ್ಯೂರು ಮತ್ತು ಎಳ್ಳೆಣ್ಣೆ, ಇದು ಮಿಲ್ಲಿಂದ ತಂದಿದ್ದು ಎಳ್ಳೆಣ್ಣೆ ಹಾಕ್ತೀನಿ. ನಿಮಗೆ ಯಾವ ಬೇಕಾದರೂ ಎಣ್ಣೆ ಹಾಕ್ಬೋದು. ನಾನು ಎಳ್ಳೆಣ್ಣೆ ಹಾಕ್ತೀನಿ ಇಲ್ಲಿ. ಮೈಗೆ ಒಳ್ಳೆಯದು ಎಳ್ಳೆಣ್ಣೆ, ಅದಕ್ಕೆ ಎಳ್ಳೆಣ್ಣೆ ಹಾಕಿದ್ದೀನಿ. ಎಳ್ಳೆಣ್ಣೆ ಹಾಕಿ ಅದಕ್ಕೆ ಒಂಚೂರು ಸಾಸಿವೆ ಹಾಕ್ತೀನಿ. ಸಿಂಪಲ್ ಪಲ್ಯ ಫ್ರೆಂಡ್ಸ್, 5 ನಿಮಿಷದಲ್ಲಿ ಆಗುತ್ತೆ. ಇವಾಗ ಎಳ್ಳೆಣ್ಣೆ ನೋಡಿ ನೊರೆ ಬರುತ್ತೆ, ಅದೇ ಎಳ್ಳೆಣ್ಣೆಯ ಗುಣ. ಎಳ್ಳೆಣ್ಣೆ ಆದಮೇಲೆ ನೋಡಿ ಚಟಪಟ ಅಂತ ಇದೆ ಎಳ್ಳೆಣ್ಣೆ, ಚಟಪಟ ಅಂತ ಇದೆ ಎಳ್ಳೆಣ್ಣೆ. ಸಾಸಿವೆ ಇವಾಗ ಚಟಪಟ ಅಂತ ಇದೆ. ಅದಕ್ಕೆ ಸ್ವಲ್ಪ ನೋಡಿ ಉದ್ದಿನಬೇಳೆ ಹಾಕ್ತೀನಿ. ಸಿಂಪಲ್ 5 ನಿಮಿಷಕ್ಕಾಗುತ್ತೆ ಈ ಪಲ್ಯ, 5 ನಿಮಿಷ. ನೋಡಿ ಅದು ಎಳ್ಳೆಣ್ಣೆ ಅಲ್ಲ, ಅದಕ್ಕೆ ನೊರೆ ಬರ್ತಾ ಇರೋದು. ಅದಕ್ಕೆ ನಾನು ಇವಾಗ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ತೀನಿ. ಸಿಂಪಲ್ ಪಲ್ಯ. ಅದು ಎಳ್ಳೆಣ್ಣೆ ಇದಕ್ಕೆ ಸ್ವಲ್ಪ ನಾರೇ ಬರ್ತಾ ಇದೆ. ನೀವು ಈ ಪಲ್ಯ ಟ್ರೈ ಮಾಡಿ, ತುಂಬ ಒಳ್ಳೆಯದು. ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ಎಲ್ಲ ಒಳ್ಳೆಯದು. ಇವಾಗ ನಾನು ಉದ್ದಿನಬೇಳೆ, ಸಾಸಿವೆ ಹಾಕಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ ನೋಡಿ. ನಾನಿವಾಗ ಸೀಮೆ ಬದನೆಕಾಯಿ, ಕಡಲೆಬೇಳೆಯನ್ನು ಸ್ವಲ್ಪ ನೀರಲ್ಲಿ ಬೇಯಿಸಿದ್ದೀನಿ. ಬೇಯಿಸಿದ್ರೆ ಬೇಗ ಪಲ್ಯ ಆಗುತ್ತೆ. ನಾವು ಫಸ್ಟೇ ಬೇಯಿಸ್ಕೊಂಡ್ರೆ ಸ್ವಲ್ಪ ಪಲ್ಯ ಬೇಗ ಆಗುತ್ತೆ, 5 ನಿಮಿಷದಲ್ಲಿ ಆಗುತ್ತೆ. ಅದರಿಂದ ನಾನು ಬೇಯಿಸಿಟ್ಟಿದ್ದೀನಿ. ಆಗುತ್ತೆ, ಕೇವಲ 5 ನಿಮಿಷದಲ್ಲಿ ಪಲ್ಯ ಆಗುತ್ತೆ. ನೀವು ಫಸ್ಟು ಸೀಮೆ ಬದನೆಕಾಯಿನ ಕಡಲೆಬೇಳೆನ ಬೇಯಿಸ್ಕೊಳ್ಳಿ. ಕಡಲೆಬೇಳೆಯನ್ನು ಸ್ವಲ್ಪ ನೀರಲ್ಲಿ ನೆನೆಸಿ ಆಮೇಲೆ ಬೇಯಿಸಿ ನೋಡಿ. ಇದು ಫ್ರೈ ಆಗ್ತಾಯಿದೆ ಎಳ್ಳೆಣ್ಣೆಯಲ್ಲಿ. ಎಳ್ಳಿನ ಎಣ್ಣೆ ತುಂಬ ಒಳ್ಳೆಯದು, ಅದಕ್ಕೆ ಅದು ನೊರೆ ಬರ್ತಾ ಇರೋದು. ಇದು ಎಳ್ಳೆಣ್ಣೆ ನೋಡಿ, ಚೆನ್ನಾಗಿ ಆಗುತ್ತೆ. 5 ನಿಮಿಷ ಅಷ್ಟೊತ್ತಿಗೆ ನಾನಿಲ್ಲಿ ಅದಕ್ಕೆ ಒಂದು ಸಾಂಬಾರು ಮಾಡಿದ್ದೀನಿ ನೋಡಿ. ಒಂದು ಸಾಂಬಾರು ಮಾಡಿದ್ದೀನಿ ಆಲ್ರೆಡಿ. ಸಾಂಬಾರು ರೆಡಿ ಇದೆ. ಮುಲ್ಲಂಗಿ, ಬೇಳೆ, ಬೀನ್ಸು ಎಲ್ಲ ಒಂದು ಸಾಂಬಾರು ರೆಡಿ ಇದೆ. ಮತ್ತು ಚಿಕನ್ ಇದೆ ನೋಡಿ. ಸಾಂಬಾರು ರೆಡಿ ಇದೆ, ಸಾಂಬಾರು ಮಾಡಿದ್ದೀನಿ ಆಲ್ರೆಡಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಯಿತು. ಏನಿಲ್ಲ, ಉದ್ದಿನಬೇಳೆ, ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ. ಇವಾಗ ಇದು ಬೇಯಿಸಿದ್ದನ್ನು ಹಾಕ್ತೀನಿ. ಬೇಯಿಸಿದ ಕಡಲೆಬೇಳೆ ಹಾಕಿದೆ. ಇನ್ನೊಂದನ್ನು ಕಡಲೆಬೇಳೆ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ, ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಇನ್ನೇನು ಹಾಕಬಾರ್ದು, ಉಪ್ಪು, ಅರಿಶಿನ ಅಷ್ಟೇ. ಆಮೇಲೆ ಲಾಸ್ಟಲ್ಲಿ ಕಾಯ್ತೀನಿ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. 5 ನಿಮಿಷಕ್ಕಾಗುತ್ತೆ ಪಲ್ಯ. ನಾನು ಇದು ಎಡಿಟ್ ಮಾಡಿಲ್ಲ, ಒಂದೇ ಶಾರ್ಟ್ ವಿಡಿಯೋ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವೊಂದು ಸಲ ಟ್ರೈ ಮಾಡಿ. ಕಡಲೆಬೇಳೆ, ಸೀಮೆ ಬದನೆಕಾಯಿ. ಕಡಲೆಬೇಳೆಯನ್ನು ಸ್ವಲ್ಪ ನೀರಲ್ಲಿ ನೆನೆಸಿ ಬೇಯಿಸ್ಕೊಳ್ಬೇಕು ನೋಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನೋಡಿ. ಕಾಣ್ತಾ ಇದೆಯಾ? ನಾನು ಕೊನೆಯಲ್ಲಿ ಇದಕ್ಕೆ ತೆಂಗಿನಕಾಯಿ ತುರಿದು ಹಾಕ್ತೀನಿ. ಇದು ತೆಂಗಿನಕಾಯಿ ಮುಖ್ಯ, ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕಲೇಬೇಕು, ಇಲ್ಲಾಂದರೆ ಪಲ್ಯ ಚೆನ್ನಾಗಿರಲ್ಲ. ನಾನು ಒಂದೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಒಂದೇ ಕೈಯಲ್ಲಿ ಮಾಡ್ತಾ ಇರೋದು, ಒಂದು ಕೈಯಲ್ಲಿ ಮೊಬೈಲ್ ಇದೆ ನೋಡಿ ಫ್ರೆಂಡ್ಸ್. ಆಯಿತು, 4 ನಿಮಿಷ. ನೀವು ಅದನ್ನ ಬೇಯಿಸ್ಕೊಂಡ್ರೆ 4 ನಿಮಿಷ. ಸೀಮೆ ಬದನೆಕಾಯಿ ಮತ್ತು ಕಡಲೆಬೇಳೆನ ಬೇಯಿಸ್ಕೊಂಡ್ರೆ 4 ನಿಮಿಷ ಸಾಕು, ಪಲ್ಯ ರೆಡಿ ನೋಡಿ.
ನೋಡಿ 5 ನಿಮಿಷದಲ್ಲಿ ಪಲ್ಯ ಆಯಿತು. ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಪಲ್ಯ ರೆಡಿ.